ಖುಷಿನಾ? ಖುಷಿನಾ? ಲೇ ನನ್ಗೆ ಆಗ್ತಿರೋ ಖುಷಿ ಅಯ್ಯಪ್ಪ ಏನಲ್ಲೋ ನಿನ್ಲೋ. ಲವ್ ಮೊದಲನೇ ಸಲ ನಾನು ದುಡ್ದಿರೋ 15,000 ಕಣ. ಏಯ್ ಮತ್ತೆ ತಿರುಗಿಸಿ ಆಮೇಲೆ ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ ನಾನು. ಅಯ್ಯೋ ಲೇ, ಈಗ ಆಗ್ತಾ ಇರೋ ಖುಷಿಗೆ ನಾನು ಏನು ಮಾಡ್ಬೇಕು? ಏನು ಮಾಡಬೇಡ ಅಪ್ಪ. ಅದಕ್ಕೆ ಇವನು ಲೋ ಹಿಂಗ್ ತಿರುಗಿಸ್ಬಿಟ್ಟು ನಾನು ಬೆನ್ ಮೂಳೆ ಮುರಿದಾಕಿ ದುಡ್ದಿರೋ ದುಡ್ಡೆಲ್ಲ ನನಗೆ ಆಪರೇಷನ್ ಕಟ್ಬೇಕಾಗತ್ತೆ ಆಮೇಲೆ. ಏಯ್ ನಾನು ಇರ್ಬೇಕಾದ್ರೆ ನಿನಗೇನಾಗತ್ತೆ? ನಾನೇ ನೀನು ಬ್ಯಾಕ್ ಬೋನು. ತುಂಬ ಖುಷಿ ಆಯ್ತು ಕಣೋ. ಆದರೆ ನಿನ್ನ ಈ ಖುಷಿಗೆ ಕಾರಣ ಆದವರು ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ. ನೀನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಕೋದಿ ಥರ ಆಡೋದಲ್ಲ. ಯಾರಾದ? ಏಯ್ ನಿನ್ನ ಪಕ್ಕ ಕೆಲಸ ಯಾರ ಮಾಡ್ತಾರೆ? ಅಯ್ಯಯ್ಯೋ ರುಕ್ಕುನೇ ಕಣೋ. ನಿನಗೋಸ್ಕರ ರುಕ್ಕು ಅಪ್ಪನ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಕಲ್ಲಂತ ಹೃದಯನ ಕರಗಿಸಿ 15,000 ರೂಪಾಯಿ ದುಡ್ಡನ್ನ ನಿಂಗೆ ಸಿಗೋವಾಗ ಮಾಡಿದ್ದಾಳೆ. ಫಸ್ಟು ಅವಳು ಎಲ್ಲಿದೆ ಅಂತ ಹುಡುಕಿ ಥ್ಯಾಂಕ್ಸ್ ಹೇಳ್ಬಿಡು ಅವಳಿಗೆ. ಕರೆಕ್ಟ್. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿಲ್ಲ ಕಣ, ಹೇಳ್ತೀನಿ. ನನ್ನ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗ್ತಿದೆ ಅದೆಲ್ಲ ಒಂದು ರೀತಿಯಲ್ಲಿ ಅವಳೇ ಕಾರಣ, ರುಕ್ಕುನೇ ಕಾರಣ. ಎಕ್ಸಾಕ್ಟ್ಲಿ ಹೇಳ್ತೀನಿ ಮಗ. ಥ್ಯಾಂಕ್ಸ್ ಹೇಳ್ತೀನಿ ಅಂತ ಯೋಚನೆ ಮಾಡೋದಲ್ಲ, ಹುಡ್ಕೊಂಡೋಗಿ ಥ್ಯಾಂಕ್ಸ್ ಹೇಳು ಹೋಗು. ಏಯ್ ಥು, ಯಾಕೋ ಹಿಂಗ್ ಆಡ್ತಿ? ಒಳ್ಳೆ ತಲೆ ಕೆಟ್ಟೋರ್ತಾರ. ಕೃಷ್ಣ ಏನೋ ಆಗಿದೆ ನಿನಗೆ? ಅದು ಜೋಶಲ್ಲಿ ನಿನಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಲ್ಲ, ಹ್ಯಾಬಿಟು ಹಂಗೆ ಮಾಡೋಕ್ಕೋಗಿ ಹಿಂಗಾಗೋಯ್ತು. ಸಾರಿ. ನಿನ್ಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಅಯ್ಯೋ ಬಡ್ಡಿ ಮಗದ ಬೆಳಿಗ್ಗೆಯಿಂದ ಪ್ರಜ್ಞೆನೇ ಇಲ್ಲ ನನಗೆ. ಹಾಂ, ಯಾಕಂದರೆ ನಮ್ಮ ಡಾನು ನನ್ನ ಕೈಗೆ ಆ ದುಡ್ಡು ಇಡ್ತಾಗಿಂದ ನನ್ನ ಭೂಮಿ ಮೇಲೆ ಕಾಲು ನಿಂತಾ ಇಲ್ಲ, ಫುಲ್ ಡ್ಯಾನ್ಸ್ ಹೊಡಿತಾ ಇದ್ದೀನಿ ನಾನು. ಆಮೇಲೆ ಈ ಥರ ಒಂದು ದಿನ ಬರುತ್ತೆ ಅಂತ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಆಗಲ್ಲ ಅಂತ ಸುಮ್ಮನಿದ್ಬಿಟ್ಟಿದೆ. ಬಟ್ ಏನು ಮಾಡಿದೆ ನೀನು? ಅದರಲ್ಲೂ ನಮ್ಮಪ್ಪ, ನಮ್ಮ ಡಾನ್ ನನ್ನ ಕಂಡ್ರೆ ಇದೆಲ್ಲ ಆಗಿರೋದು ನಿನ್ನಿಂದ. ನೀನೇ ಇದೆಲ್ಲ ಮಾಡಿಸಿರೋದು. ಥ್ಯಾಂಕ್ ಯು ಸೋ ಮಚ್. ನೀನು ಒಂಥರ ದೇವತೆ ಕಣೆ.